ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದ ಚಿಕ್ಕ ಹುಣಸೂರು ಸರ್ವೆ ನಂಬರ್ 61ರಲ್ಲಿ 2009ರಲ್ಲಿ ಜಿಲ್ಲಾ ಅಧಿಕಾರಿಗಳ ಆದೇಶದಂತೆ ಪ್ರೌಢಶಿಕ್ಷಣ ಕಟ್ಟಡ ನಿರ್ಮಾಣಕ್ಕೆ ಮಂಜೂರು ಮಾಡಲಾಗಿತ್ತು. ದಿನಾಂಕ 14/7/2009ರಂದು ಅಂದಿನ ಜಿಲ್ಲಾ ಅಧಿಕಾರಿಗಳು ಪ್ರೌಢಶಿಕ್ಷಣ ಕಟ್ಟಡ ನಿರ್ಮಾಣಕ್ಕೆ 2 ಎಕರೆ ಜಮೀನನ್ನು ಮಂಜೂರು ಮಾಡಿದರು. ಪಕ್ಕದಲ್ಲಿದ್ದ ಖಾಲಿ ಜಾಗವನ್ನು ಹುಣಸೂರು ನಗರಸಭೆ ಆಯುಕ್ತರಾದ ಮಾನಸ ಅವರು ಬೇರೊಬ್ಬರಿಗೆ ಮಂಜೂರು ಮಾಡಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಆರ್ಟಿಎ ಕಾರ್ಯಕರ್ತ ಹಾಗೂ ದಲಿತ ಸಂಘದ ಹೋರಾಟಗಾರ ಸತೀಶ್ ಅವರು ಆರೋಪಿಸಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇನ್ನು ಸರ್ಕಾರಿ ಜಾಗವನ್ನು ಉಳ್ಳವರಿಗೆ ಭೂಗಳರಿಗೆ ಮಾರಾಟ ಮಾಡುತ್ತಿದ್ದು ಅಧಿಕಾರಿಗಳ ಲೋಪ ಎದ್ದು ಕಾಣುತ್ತಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸತೀಶ್ ಅಂತೇಳಿ, ನಾನು ಜೈ ಭೀಮ್ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಚಿಕ್ಕಹುಣಸೂರು ಸರ್ವೆ ನಂಬರ್ 61 ಈ 61ರಲ್ಲಿ ಏನು 5 ಎಕರೆ 21 ಗುಂಟೆ ಆಸ್ತಿ ಇದೆಯೋ ಇದು ಮೂಲತಃ ಸರ್ಕಾರಿ ಆಸ್ತಿಯಾಗಿದ್ದು ಕೆರೆಯ ಅಂಗಳದಲ್ಲಿದ್ದು ಈ ಆಸ್ತಿಯಲ್ಲಿ 2 ಎಕರೆ ಆಸ್ತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಿ ಪ್ರೌಢಶಾಲೆಗೆ ಅಂತೇಳಿ ಅವ್ರಿಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಮಿಕ್ಕಿದ ಆಸ್ತಿ ಹಂಗೆ ಇದೆ. ಆ ಆಸ್ತಿಗೆ ಹುಣಸೂರು ನಗರಸಭೆಯ ಕಮಿಷನರ್ ಆದಂಥ ಪೌರಾಯುಕ್ತ ಮಾನಸರವರು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಸೊ ಆ ಖಾತೆ ಮಾಡಿಕೊಟ್ಟಿರೋ ವಿಚಾರವಾಗಿ ನಾನು ಸಂಬಂಧಪಟ್ಟ ಸಚಿವರು ಮತ್ತು ಎಲ್ಲರಿಗೂ ಕೂಡ ನಾನು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ನಾನು ದೂರನ್ನು ಸಲ್ಲಿಸಿರ್ತೇನೆ. ಆದರೆ ಯಾವುದೇ ಎನ್ಕ್ವೈರಿ ಕೂಡ ಆಗಿರುವುದಿಲ್ಲ. ಬರೀ ಎನ್ಕ್ವೈರಿ ಮಾಡ್ತೇನೆ ಅಂತ ನೆಪ ಮಾತ್ರ ಕೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಗಮನ ಹರಿಸಿ ಇದಕ್ಕೊಂದು ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಒಂದು ಅಂತ್ಯವನ್ನು ಕಾಣಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ತೇನೆ. 2008-2009ನೇ ಸಾಲಿನಲ್ಲಿ 14/7/2009ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು 2 ಎಕರೆಯನ್ನು ಸರ್ಕಾರಿ ಪ್ರೌಢಶಾಲೆಗೆ ಹಸ್ತಾಂತರವನ್ನು ಮಾಡಿರ್ತಾರೆ. ಇನ್ನು ಉಳಿಕೆ ಆಸ್ತಿಯನ್ನು ಇಲ್ಲೇ ಸರ್ಕಾರಿ ಆಸ್ತಿಯಾಗಿ ಉಳ್ಕೊಂಡಿರ್ತದೆ. ಮತ್ತು ಇದಕ್ಕೆ ಖಾತೆಯನ್ನು ಮಾಡ್ಕೊಬಿಟ್ಟು ನಾನು ವಜಾ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ವಜಾ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ. ಯಾರು ಖಾತೆಯನ್ನು ಮಾಡಿರ್ತಾರೋ ಅದೇ ಅಧಿಕಾರಿ ಆ ಖಾತೆಯನ್ನು ವಜಾ ಮಾಡಲಿಕ್ಕೆ ಯಾವುದೇ ರೀತಿ ಸರ್ಕಾರದಲ್ಲಿ ಆದೇಶದಲ್ಲಿ ಅವಕಾಶವಿರುವುದಿಲ್ಲ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ಮಾಡಬೇಕಿತ್ತು. ಏನು ಮುನ್ಸಿಪಲ್ ಆಕ್ಟ್ ಏನು ಹೇಳುತ್ತೆ 322 ಪ್ರಕಾರ ಇದನ್ನು RCಗೆ ರೆಫರ್ ಮಾಡಬೇಕಾಗಿತ್ತು. ನಾವು ಮಾಡಿರೋ ಖಾತೆ ತಪ್ಪಾಗಿದೆ, ಇದನ್ನು ರದ್ದುಪಡಿಸಿ ಅಂತೇಳಿ ಇಲ್ಲಿವರೆಗೂ ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಮಾನಸ್ ಅವರಾಗಲಿ ಇದನ್ನು ವರ್ಗಾವಣೆ ಮಾಡಿರೋದಾಗಲಿ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿರೋದಾಗಲಿ ಕಂಡು ಬಂದಿರೋದಿಲ್ಲ. ಎಲ್ಲಿ ಲೆಟ್ರ್ ಬರ್ತಾರೆ ಇವರು, ಇದು ನಾವು ಅಕ್ರಮ ಖಾತೆ ಆಗಿತ್ತು, ಇದು ವಜಾ ಮಾಡಿ ಅಂತೇಳಿ ಇಲ್ಲಿವರೆಗೂ ಕೂಡ ಯಾವುದೇ ಮಾಡಿಲ್ಲ. ಆದರೆ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟವಾಗಿ ವರದಿ ಕೊಡಬೇಕು. ನಮಗೆ ಅನುಮಾನ ಸ್ಟಾರ್ಟ್ ಆಗಿದೆ, ಇದರಿಂದ ಯಾರಿದ್ದಾರೆ ಅಥವಾ ಜಿಲ್ಲಾಧಿಕಾರಿಗಳೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಅನುಮಾನ ಸ್ಟಾರ್ಟ್ ಆಗಿದೆ. ದಯಮಾಡಿ ನೀವು ಜಿಲ್ಲಾಧಿಕಾರಿಗಳ ಖುದ್ದು ಸ್ಥಳ ಪರಿಶೀಲಿಸಬೇಕು. ಸ್ಥಳ ಪರಿಶೀಲಿಸಿ ಯಾವ ಅಧಿಕಾರಿ ಮಾಡಿದ್ರ ಮೇಲೆ ಕ್ರಮ ತಗೋಬೇಕು. ಕೊಟ್ಟಿದ್ದೀರಿ ಅಂತೇಳಿ ಈ ಕೆರೆ ವಿಚಾರವಾಗಿ ದೂರು ಕೊಟ್ಟಿದ್ದೀರಿ ಮತ್ತು ಅರ್ಜಿ ಹಾಕಿದ್ದೀವಿ ಅಂತೇಳಿ ಕೆಲವರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ದೂರನ್ನು ಕೂಡ ಲೋಕಾಯುಕ್ತ ಕೊಟ್ಟಿದ್ದಾರೆ. ನಾನು ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಕೆಲವರು ದೂರು ಕೊಟ್ಟಿದ್ದಾರೆ ನಮ್ಮ ಮೇಲೆ. ಅದರಲ್ಲಿ ದೇವರಾಜು ಸಿ, ಕೃಷ್ಣರಾಜ ಗುಪ್ತಾ ಇವರು ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಇವರು ಹುಣಸೂರಿಗೆ ಬಂದಾಗ ದಿನಾಂಕ 13/11/24ರಂದು ನಮ್ಮ ಮೇಲೆ ದೂರು ಕೊಟ್ಟಿರ್ತಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾವು ಮಾಹಿತಿ ಹಕ್ಕು ಹೆಸರು ಹೇಳಿಕೊಂಡು ಸಾರ್ವಜನಿಕರಿಂದ ಅಧಿಕಾರಿ ಮತ್ತು ನೌಕರರಿಂದ ವಸೂಲಿ ಮಾಡ್ತಾಯಿವಿ ಅಂತ. ದಯವಿಟ್ಟು ಇದು ಯಾರ ಹತ್ರ ವಸೂಲಿ ಮಾಡಿದ್ದೀವಿ ಮತ್ತು ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವರದಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರ ಮೇಲೆ ನಾನು ಮಾನಷ್ಟ ಮೊಕದ್ದಮೆ ಆಗಲಿಕ್ಕೆ ರೆಡಿ ಇದ್ದೀನಿ. ಹಾಗೇನೆ ಏನು 12ರಿಂದ 13 ಜನರ ಹೆಸರು ಕೊಟ್ಟಿದ್ದಾರಲ್ಲ, ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಬೇಕು. ಅವ್ರು ಯಾರು ಇನ್ನೊಬ್ರು ಕೊಟ್ಟಿದ್ದಾರೆ, ಇದರಲ್ಲಿ ಸೈನ್ ಮಾಡಿದ್ದಾರೆ ಕೆಲವರು. ಈ ಸೈನು ಯಾರ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳಬೇಕು. ಇವರೆಲ್ಲ ಏನು ನೀವು ನಮ್ಮನ್ನೆಲ್ಲೂ ನೋಡಿದ್ದೀರಿ. ನಾನು ಮೂಲತಃ ಒಬ್ಬ ಕೃಷಿಕ. ಅದು ಬಿಟ್ಟರೆ ನಾವೆಲ್ಲೂ ಯಾವುದೇ RTI ಅರ್ಜಿ ಹಾಕಬಾರ್ದು ಅಂತ ಎಲ್ಲಿ ಹೇಳ್ತೀರಿ? ನಮ್ಮ ಫಂಡಮೆಂಟಲ್ ರೈಟ್ಸು ವೈಲೆನ್ಸ್ ಆಗಲ್ವಾ? ಹಾಗೆಯೇ ಇವ್ರಿಗೆ 12/24ರಂದು 12 ಹಾಕವ್ರೆ ಜುಲೈಲಿ, ಮತ್ತು 26 ಹಾಕವ್ರೆ. ಇದ್ರ ಬಗ್ಗೆ
ಇವ್ರಿಗೆ ಎಂಟೀರಿಯರ್ ಡಾಟಾ ಕೊಟ್ಟವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ದಯಮಾಡಿ ನಗರಸಭೆಯ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಫಸ್ಟು ಈ ಎಂಟೀರಿಯರ್ ಡಾಟಾವನ್ನು ಕೊಡೋದಕ್ಕೆ ಹಿಂದೆ ಸರ್ಕಾರನೇ ಹೇಳಿದೆ. ಏನು ಮುನೀಶ್ ಮುಗ್ದಲ್ ಅಂತ ಇದ್ದಾರೆ ಸಾಹೇಬರು, IASನವ್ರು, ಅವರೇ ಹೇಳಿದ್ದಾರೆ ಈ ಏನು RTI ಅರ್ಜಿ ಹಾಕುವಂಥ ಅರ್ಜಿದಾರರ ಮಾಹಿತಿಯನ್ನು ಖಾಲಿ ಹಾಕೋಂಗಿಲ್ಲ ಅಂಥೇಳಿ ಸರ್ಕಾರನೇ ಆದೇಶ ಮಾಡಿದೆ. ಹಿಂಗೆ ಆದೇಶ ಮಾಡಿದ್ರು ಯಾರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟವರು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಜನರ ಹೆಸರುಗಳನ್ನ ಮತ್ತು ಇಷ್ಟು ಜನ ಅರ್ಜಿ ಹಾಕೋರು ಅಂತ ಕೊಟ್ಟಿರೋದಂಥದ್ದನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಇದನ್ನು ತನಿಖೆನ ಮಾನ್ಯ ಮುನೀಶ್ ಮುಗ್ದಿಲ್ ಅವರೇ ಮಾಡಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.